ಶಾಂತ ಅವರು ಬೇರೆ ಕಾರ್ಯಕ್ರಮ ತಗೋತಾ ಇದ್ದಾರೆ, ಮನೋರಂಜನಾ ಕಾರ್ಯಕ್ರಮ. ಅದರಲ್ಲಿ ಎಲ್ಲಾ ಮಾಸ್ಟರ್ಸು ತಮ್ಮ ತಮ್ಮ ಹಾಡೋ ಧ್ಯಾನ ಇನ್ಯಾವ್ದು ಹಾಡುಗಳು ಹೇಳುವಂಥದ್ದು, ಅವ್ರ ಅನುಭವಗಳನ್ನ ಹೇಳುವಂಥದ್ದು ಅಥವಾ ಇನ್ನೇನಾದ್ರು ಕಾರ್ಯಕ್ರಮಗಳಿದ್ರೆ ಅದನ್ನೆಲ್ಲ ಹೇಳ್ತಾರೆ ಇವಾಗ. ಶಾಂತ ಮಾತಾಡಿ, ನೀವು ಕಂಟಿನ್ಯೂ ಮಾಡ್ಕೊಡಿ. ಓಕೆ ಸರ್. ನೀವು ಯಾರಾದ್ರೂ ಹಾಡೋರಿದ್ರೆ ಹಾಡ್ಬೋದು, ಅಥವಾ ಏಕಾಬಿ ಪಾತ್ರಾಭಿನಯ ಮಾಡಂಗಿದ್ರು ಮಾಡ್ಬೋದು. ಶಿವಕುಮಾರ್ ಸರ್, ನೀವು ಒಂದು ಹಾಡಾಡಿ ಸರ್. ನಾನ್ ಹಾಡ್ಬೋದಾ ಮೇಡಮ್? ಖಂಡಿತ 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 ಹಾಡಪ್ಪ. ನಾನ್ ಬೇಕಾದ್ರೆ ಏಕಪಾತ್ರಾಭಿನಯ ನಂತರ ಮಾಡ್ತೇನೆ, ಅಂದ್ರೆ ಡೈಲಾಗ್ಸ್ ಡೆಲಿವರಿ ಮಾಡ್ತೀನಿ. ಇಲ್ಲಿ ಆಕ್ಟ್ ಮಾಡಕ್ಕೆಲ್ಲ ಜಾಗದಿಲ್ಲ. ಅದೇ ಮಾಡಿ ಸರ್, ನೀವು ಸಾಕು. ಟೈಮ್ ಇದ್ರೆ ನೋಡೋಣ ಸರ್. ಓಕೆ ಸರ್, ಓಕೆ ಸರ್, ಓಕೆ. ಟೈಮ್ ಇದ್ರೆ ನೆಕ್ಸ್ಟ್ ಇನ್ಯಾರು ಇದ್ರೆ ಹೇಳಿ, ಮಾತಾಡಿ. ಯಾರು ಹೇಳಿದ್ರು ಮಾಡ್ತೀನಿ ಅಂತ. ರಹಿಮನ್ ರಹಿಮನ್ ರಾಮ ರಹೇ, ಸಾಯಿ ರಾಮ್ ಕೃಷ್ಣ ಹರೇ. ರಹಿಮನ್ ರಹಿಮನ್ ರಾಮ ರಹೇ, ಸಾಯಿ ರಾಮ್ ಕೃಷ್ಣ ಹರೇ. ಬುದ್ಧ ಬೋಧಾಸ್ಮ ನಾನಕ ಯೇಸು, ನಿರ್ಮಲ ಭಾಷಿತ ಸಾಹಿತ್ಯ ಮಹ. ಭಜರೆ ಭಜರೆ ರಾಮ ರಹೇ, ಸಾಯಿ ರಾಮ್ ಕೃಷ್ಣ ಹರೇ. ರಹಿಮನ್ ರಾಮ ರಹೇ, ಸಾಯಿ ರಾಮ್ ಕೃಷ್ಣ ಹರೇ. ಧನ್ಯವಾದಗಳು ಸರ್. ಪದ್ಮಾ ನಾಗರಾಜ್ ಮ್ಯಾಮ್, ಹೇಳಿ ಮ್ಯಾಮ್. ಮೇಡಮ್, ಒಂದು ಕನ್ನಡ ರಾಜ್ಯೋತ್ಸವ ಈ ತಿಂಗಳು ಪೂರ್ತಿ ಎಲ್ಲ ಇರೋದ್ರಿಂದ ಕನ್ನಡದ ಬಗ್ಗೆ ಒಂದು ಹಾಡನ್ನು ಹೇಳ್ತೀನಿ ನಾನು. ಹೇಳಪ್ಪ. ಕನ್ನಡ ಮಾತೆಗೆ ಜೈ, ಸಿರಿಗನ್ನಡ ಮಾತೆಗೆ ಜೈ. ಕನ್ನಡ ನಾಡಲಿ ಹೊಳೆಯುವ ನೀನು, ಕನ್ನಡ ನುಡಿಯದು ಸವಿಯಲು ಜೇನು. ಕನ್ನಡ ಬಾನಲಿ ಬೆಳಗುವ ನೀನು, ಕನ್ನಡ ನಾಡಿದು ಕಾಮಧೇನು ಕಾಮಧೇನು. ಕನ್ನಡ ಮಾತೆಗೆ ಜೈ, ಸಿರಿಗನ್ನಡ ಮಾತೆಗೆ ಜೈ. ಗಂಧದ ಗುಡಿಯೊಳು ನಿನ್ನಯ ಗೆಲುವು, ಸುಂದರ ಗೊಮ್ಮಟ ನೆಲಸಿಹ ನೆಲವು. ಗಂಧದ ಗುಡಿಯೊಳು ನಿನ್ನಯ ಗೆಲುವು, ಸುಂದರ ಗೊಮ್ಮಟ ನೆಲಸಿಹ ನೆಲವು. ಅಂದದ ಶಿಲ್ಪ ಕಲೆಯ ದೇಗುಲವು, ಅಂದದ ಶಿಲ್ಪ ಕಲೆಯ ದೇಗುಲವು. ಚಂದವು ನಿನ್ನಯ ನಾಡಿನ ಹೊಲವು, ನಾಡಿನ ಹೊಲವು. ಕನ್ನಡ ಮಾತೆಗೆ ಜೈ, ಸಿರಿಗನ್ನಡ ಮಾತೆಗೆ ಜೈ. ರನ್ನ ಪೊನ್ನದರ ಪಂಪ ಕವಿವರರು, ನಿನ್ನಯ ಸಿರಿಯನು ಹೊಗಳಿಹರು. ರನ್ನ ಪೊನ್ನದರ ಪಂಪ ಕವಿವರರು, ನಿನ್ನಯ ಸಿರಿಯನು ಹೊಗಳಿಹರು. ಕನ್ನಡ ಕುವರರ ಮರೆಯದಿರು, ಕನ್ನಡ ಕುವರರ ಮರೆಯದಿರು. ಕನ್ನಡ ಕಂದನ ಹರಸುತ್ತಿರು, ಹರಸುತ್ತಿರು. ಕನ್ನಡ ಮಾತೆಗೆ ಜೈ, ಸಿರಿಗನ್ನಡ ಮಾತೆಗೆ ಜೈ. ನಿನ್ನನು ಕಾವೇರಿ ಗೋದೆಯರು, ಮುನ್ನ ಸುತ್ತು ಮಡಿ ಕಟ್ಟಿಹರು. ನಿನ್ನನು ಕಾವೇರಿ ಗೋದೆಯರು, ಮುನ್ನ ಸುತ್ತು ಮಡಿ ಕಟ್ಟಿಹರು. ಕನ್ನಡ ನಾಡಿನ ಕಲ್ಪತರು, ಕನ್ನಡ ತಾಯೇ ಚಿರವಾಗಿರು, ಕನ್ನಡ ತಾಯೇ ಚಿರವಾಗಿರು, ಚಿರವಾಗಿರು. ಕನ್ನಡ ಮಾತೆಗೆ ಜೈ, ಸಿರಿಗನ್ನಡ ಮಾತೆಗೆ ಜೈ.
ಕನ್ನಡ ಮಾತೆಗೆ ಜೈ, ಸಿರಿಗನ್ನಡ ಮಾತೆಗೆ ಜೈ. ಶರಣ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶರಣ. ಯಾರಾದ್ರೂ ಹಾಡೋರಿದ್ದೀರಾ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಗೀತೆಗಳನ್ನ? ಸರ್ ನಾನೊಂದು ಹಾಡಾಡ್ಲಾ ಸರ್? ಹೇಳಿಮ್ಮ, ನೀವೇ ಹೇಳ್ಬೇಕಾಗಿರೋದು. ನೀವ್ ಹೇಳಿದ್ರೆ ಬೇರೆ ಸ್ಫೂರ್ತಿ ಬರುತ್ತೆ, ಆಮೇಲೆ ಅವ್ರು ಶುರು ಮಾಡ್ತಾರೆ. ಎಸ್ಪೆಷಲಿ ಪದ್ಮಾ ನಾಗರಾಜ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಕನ್ನಡದ ಬಗ್ಗೆ. ಒಂದು ಅದ್ಭುತವಾದಂತ ಹಾಡು, ಬಹಳ ಚೆನ್ನಾಗಿತ್ತು. ನಾನು ಈ ಹಾಡಿಗೆ ಇದುವರೆಗೂ ಕೇಳೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ನಮಸ್ಕಾರ ಪದ್ಮಾ ನಾಗರಾಜ್ ಅವ್ರಿಗೆ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು ಸರ್. ಶರಣು ಸರ್. ಥ್ಯಾಂಕ್ ಯು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಬೆರೆಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತಿಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿ ಮೆರೆಸಿ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ದೇವ ವಿರೂಪಾಕ್ಷ ಈವ ನಮಗೆ ರಕ್ಷಾ, ದೇವ ವಿರೂಪಾಕ್ಷ ಈವ ನಮಗೆ ರಕ್ಷಾ. ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ, ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ, ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಅಕ್ಕ ಬುಕ್ಕರಾಳಿ ಭವ್ಯತೆಯನ್ನು ಸಾರಿ, ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್. ಬಹಳ ಚೆನ್ನಾಗಿ ಹಾಡಿದ್ರಿ ಮೇಡಮ್ ನೀವು. ಮತ್ತೆ ಯಾರಾದ್ರೂ ಅವರ ಹಾಡಿದ ಸ್ಫೂರ್ತಿ ತಗೊಂಡು ಬಿಟ್ಟವ್ರು ಯಾರಾದ್ರೂ ಹೇಳಬೇಕು, ಬರ್ಬೇಕು ಮುಂದಕ್ಕೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಮಾದಪ್ಪ ಬರುವಾಗ ಮಾಳೆಲ್ಲ ಕಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಕಮ್ಮೆಂದಿತೋ. ಮಾಳದಲ್ಲಿ ಗರುಕೆ ಚಿಗುರಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಕೆ ಚಿಗುರಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಸಂಪಿಗೆ ಹೂ ನಂಗೆ ಇಂಪಾದೋ ನಿನ ಪರುಸೆ, ಸಂಪಿಗೆ ಹೂ ನಂಗೆ ಇಂಪಾದೋ ನಿನ ಪರುಸೆ.
ಇಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ. ಇಂಪಾದ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಲೆ. ಮಲ್ಲಿಗೆ ಹೂವಿ ಮಂಚ ಮರುಗಾದ ಮೇಲೊದುಪು. ತಾವರೆ ಹೂವು ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ತಾವರೆ ಹೂವು ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಲೆ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳುಗಿದರೇನೋ ಕತ್ತಲಾದರು ಏನೋ. ಹೊತ್ತು ಮುಳುಗಿದರೇನೋ ಕತ್ತಲಾದರು ಏನೋ. ಅಪ್ಪ ನೀನು ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಅಪ್ಪ ನೀನು ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಲೆ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಯಾರಾದ್ರೂ ಹಾಡಾಡೋರಿದ್ರೆ ಹಾಡಿ. ಯಾಕೋ ಎಲ್ಲ ಸುಮ್ನೆ ಸೈಲೆಂಟ್ ಆಗ್ಬಿಟ್ರಲ್ಲಪ್ಪ. ನಿಮ್ಮ ಹಾಡು ಕೇಳ್ತಾ ಎಲ್ಲ ಮಂತ್ರಮುಗ್ಧರಾಗಿದ್ದಾರೆ. ಇವಾಗ ಯಾರನ್ನಾರು ಕೇಳ್ಬೇಕು. ಹೊಸ ಬ್ಯಾಚ್ ಅಲ್ಲಿ ಎಷ್ಟೊಂದ್ ಜನ ಇದ್ದೀರಾ, ನೀವೆಲ್ಲ ಯಾರಾದ್ರೂ ಹೇಳ್ಬೇಕು. ನೀವು ಯಾರು ಇಲ್ಲಿ ಪದ್ಮ ನಾಗರಾಜ್ ಅವರೆಲ್ಲ ಕೈ ತೋರಿಸ್ತಾ ಇದ್ರೆ ಇನ್ನೊಂದು ಹಾಡ್ತಾರೆ ಅನ್ಸುತ್ತೆ. ಒಬ್ರು ಬರ್ತಾ ಇದ್ರಲ್ಲ, ಅವ್ರೆಲ್ಲಿ ಕಾಣಿಸ್ತಾ ಇಲ್ವಲ್ಲ ಸರ್? ಬರ್ತಾರೆ ಮೇಡಮ್, ಸದ್ಯನೇ ಬರ್ತಾರೆ. ಒಂದು ವಾರ ಅಷ್ಟೇನೆ, ಮುಂದಿನ ವಾರದಿಂದ ಬರ್ತಾ ಇದ್ದಾರೆ ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ, 100 ಮಾತಾಗಿರಲಿ. 100 ಮತ ನಮಗಿರಲಿ, 100 ಮಾತಾಗಿರಲಿ. ನಾಡಿನ ಜನಮನ ನಾವೆಲ್ಲ ನಾಡರ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ನಾಡರ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಂಗೊಳಿಪ ತಾಯ್ನಾಡೆ ಪ್ರಾಣಕ್ಕೂ ಮಿಗಿಲೆ ಮಗೆ. ಜನಭೇದ ಮತ ಭೇದ ಜಾತಿ ಭೇದವ ತೊರೆದು, ಜನಭೇದ ಮತ ಭೇದ ಜಾತಿ ಭೇದವ ತೊರೆದು ಕಾಳಗಕ್ಕೆ ಒಂದಾಗಿ ನಡೆಯುವೆವು ಮುಂದೆ. ಕಾಳಗಕ್ಕೆ ಒಂದಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ.
ದೂರ ಸರಿಯುವ ತನಕ ನಮ್ಮ ಧಮನಿಯಲ್ಲಿ ಬಿಸಿನೆತ್ತರಿರುವನಕ ನಮ್ಮುಸಿರು ನಮ್ಮ ಛಲ ನಗನಾಣ್ಯದ ನಕನಕ ನಮಗೆ ಬೆಂಬಲವಾಗಿ ನಮ್ಮ ಛಲವಿರುವನಕ ನಮಗೆ ಬೆಂಬಲವಾಗಿ ನಮಗೆ ಛಲವಿರುವನಕ ನಾವು ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಶರಣು ಸರ್, ಶರಣು ಮೇಡಮ್. ಶಿವಕುಮಾರ್ ಸರ್, ಏನೋ ಪಾತ್ರ ಮಾಡ್ತೀವಿ ಅಂದ್ರಲ್ಲ, ಮಾಡಿ ಸರ್. ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಾನೀಗ ಏಕಪಾತ್ರ ಅಭಿನಯ ಮಾಡ್ತಿರೋದು ಭಾಗ. ಅದರಲ್ಲಿ ಬಬ್ರುವಾಹನನಿಗೆ ತನ್ನ ತಂದೆ ಅಂತ ಅರ್ಜುನ ಗೊತ್ತಾಗಿರುತ್ತೆ. ಆಗ ಕಪ್ಪ ಕಾಣಿಕೆ ಎಲ್ಲ ಕೊಡಕ್ ಬರ್ತಾರೆ. ಅರ್ಜುನನಿಗೆ ಅದೆಲ್ಲ ಮರ್ತೋಗಿರುತ್ತೆ. ಹಾಗೆ ನಡೆಯುವಂತ ಒಂದು ಸಂವಾದವನ್ನ ನಿಮ್ಮ ಮುಂದೆ ಇಡ್ತೇನೆ. ನೀನೆಯೋ ವೀರ ಬಬ್ರುವಾಹನ, ಮಣಿಪುರದ ಅರಸು. ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿಮ್ಮ ಚಿಕ್ಕ ಅಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಟಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ತಮಗೆ ಕನಿಕರವಾಗುತ್ತೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಹೇಳು ಮೇಲೆ. ಪ್ರಾಣ ಭೀತಿಯಿಂದ ನಾನು ಶರಣಾರ್ಥಿಯಾಗಿ ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ನೀಡಿದ ತಂದೆಯ ಪಾದಾರವಿಂದದ ಮುಂದೆ ಭಕ್ತಿಪೂರ್ವಕವಾಗಿ ತಲೆ ತಗ್ಗಿಸಿದ್ದೇನೆ. ತಂದೆ? ಯಾರು ನಿನ್ನ ತಂದೆ? ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ. ಕಾಂಡವ ವನವನ್ನು ಅಗ್ನಿಗೆ ನೈವೇದ್ಯ ನೀಡಿ ಗಾಂಡೀವವನ್ನು ಪಡೆದ ಗಂಡುಗಲಿ ಈ ಪಾರ್ಥ. ಕೇಳಿದಿರಾ ಈ ವಿಚಿತ್ರವಾದ ಮಾತುಗಳನ್ನ? ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವರ ಏಕೆ ವಿಚಿತ್ರವಾದ ನಗು? ಏಕೆ ಪರಿಹಾಸ್ಯ? ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡೊಡನೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಎಂದೇ ಅಲ್ಲ, ಅದಕ್ಕೆ. ನೀವೇ ನಮ್ಮ ತಂದೆಯನ್ನು ಸತ್ಯ. ಇವತ್ತು ನಮ್ಮ ತಾಯಿಯಿಂದ ತಿಳಿದ ತಕ್ಷಣ ತಮ್ಮ ಪಾದದರ್ಶನಕ್ಕೋಸ್ಕರ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ಏನ್ ದ್ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ಇಲ್ಲ ತಿಲೋತ್ತಮೆಯೋ? ಹರಿಹರಿ ಶಾಂತಂ ಪಾಪಂ. ಪರಮ ಪವಿತ್ರಳಾದ ನನ್ನ ತಾಯಿಯನ್ನ ರಂಭಾ ಊರ್ವಶರಿಗೆ ಹೋಲಿಸ್ತಿರಲ್ಲ. ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನದ ಉಸಿರು ಅಂತ ನಂಬ್ಕೊಂಡಿರೋ ಧರ್ಮರಾಯನ ಪಾಂಡವರ ಘನತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಘನತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗೆಲ್ಲವೇ? ಅಮ್ಮ, ನೋಡಿದೀಯಮ್ಮ, ನನ್ನ ಜನ್ಮ ವೃತ್ತಾಂತವನ್ನು ಇಷ್ಟು ದಿನ ಮರೆ ಮಾಚಿದ್ದರ ಪ್ರತಿಫಲ ನನ್ನನೆಂತ ಅಗ್ನಿ ಪರೀಕ್ಷೆಗೆ ನೋಡಿದೆ. ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆ ಎಂದು ಮಣಿಪುರಿಗೆ ಬಂದಿದ್ದು, ಅಲ್ಲಿ ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದು, ನನ್ನ ಜನ್ಮ ವೃತ್ತಾಂತಕ್ಕೆ ಕಾರಣರಾಗಿದ್ದು ಇದೊಂದು ನೆನಪಿನಲ್ಲಿಲ್ಲವೇ? ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ? ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರ ವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಸಿಕರನ್ನು ಸದೆಬಡಿದು ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಏಕಾಂಗಿಯಾಗಿ ಹೋರಾಡಿ ಮಡಿದ ನನ್ನಲ್ಲ ಆ ನನ್ನ ಮಗ ಅಭಿಮನ್ಯು. ಅವನು ನನ್ನ ಮಗ. ನಾನು ನಿಮ್ಮ ಮಗ ಅನ್ನೋ ಸತ್ಯ ನನಗೆ ಮೊದಲೇ ತಿಳಿದಿದ್ದರೆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ವೀರಸ್ವರ್ಗ ಸೇರ್ತಾ ಇದ್ದದ್ದು ಆ ನಿಮ್ಮ ಮಗ ಅಭಿಮನ್ಯುವಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲವಾಗಿದ್ದಲ್ಲಿ 18 ದಿವಸ ನಡೆದ ಕುರುಕ್ಷೇತ್ರ ಮಹಾಸಂಗ್ರಾಮವನ್ನು ಕೇವಲ 8 ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಬಬ್ರುವಾಹನ. ಮಾತು ಮಾತಿಗೂ ನಿಮ್ಮ ಮಗ ಅಂತ ಯಾಕೆ ಬೊಗಳ್ತೀಯ? ಹೋಗಿ ನಿನ್ನ ತಾಯಿನ ಕೇಳು, ನಿನ್ನ ಜನ್ಮ ವೃತ್ತಾಂತದ ಕಥಾನಕನಾದ ನಿಮ್ಮಪ್ಪ ಯಾರು ಅಂತ. ಹರಿಹರಿ ಶಾಂತಂ ಪಾಪ.
ಪಾಪಂ ಶಾಂತಂ ಪಾಪಂ. ಇದೇ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ಅವರ ಹೃದಯನ ಬಗೆದು ರಣಚಂಡಿಗೆ ಔತಣ ನೀಡ್ತಾ ಇದೆ. ಹಿರಿಯರು ಶ್ರೀಕೃಷ್ಣನ ಪರಮಾಪ್ತರು ಅನ್ನೋದು ಗೌರವದಿಂದ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲಿರುಳು ತಮ್ಮ ದರ್ಶನಕ್ಕೋಸ್ಕರ ಕಾಯ್ತಾ ಇರೋ ನಮ್ಮ ತಾಯಿಗೆ ತಮ್ಮ ಪಾದ ದರ್ಶನವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ಛೀ ಪಾಪಿ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದಲ್ಲಿ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಎದೆರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತದೆ. ಲಜ್ಜೆಗೆಟ್ಟು ಹೇಡಿಯಂತೆ ಓಡಿ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರಿಣಿಯ ಮಗನೇ ಇರಬೇಕು. ಓ ಜೋರಿಣಿಯ ಮಗ ಅರ್ಜುನ, ಭೋರ್ಗರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಬರಸಿಡಿದ ಬಡಿತವನ್ನು ಬರೀ ಮುಷ್ಟಿಯಿಂದ ಹಿಡಿಯಬಲ್ಲೆ. ಕಾಳಿಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ. ಆದರೆ ಮಾತೃನಿಂದನೆಯನ್ನು ಮಾತ್ರ ಸೈರಿಸಲಾರೆ. ಅರ್ಜುನ, ಮಾತೃದೇವತೆಯ ಪಾವಿತ್ರ್ಯಕ್ಕೆ ಮಸಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡಿರುವೆ. ಇನ್ನು ನಿನ್ನ ರಕ್ಷಣೆಗಾಗಿ ತ್ರಿನೇತ್ರನ ಉರಿಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಕೊಟ್ಟು ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡೋಡದಿದ್ದರೆ ನಾನು ಚಿತ್ರಾಂಗದೆಯ ಮಗ ಬಬ್ರುವಾಹನಲ್ಲ. ನಮಸ್ಕಾರ. ಶಿವಕುಮಾರ್ ಸರ್, ಅದ್ಭುತವಾಗಿತ್ತು ನಿಮ್ಮ ಅಭಿನಯ. ಎಲ್ರಿಗೂ ಶಿವಕುಮಾರ್ ಸರ್ ಒಂದು ಚಪ್ಪಾಳೆ. ತುಂಬಾ ಚೆನ್ನಾಗಿತ್ತು ಸರ್. ಬಬ್ರುವಾಹನ ನೆನಪು ಮಾಡ್ಬಿಟ್ರಿ. ಶಿವಕುಮಾರ್ ಅವ್ರನ್ನ ಏನ್ ಐಕಪತ್ರ ಅಭಿಮಾನ ಮಾಡಿದ್ರು, ಅವ್ರು ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವರ ಈ ವಯಸ್ಸಿನಲ್ಲಿ ಅವರೇ ಹೇಳಿದ್ರು 63 ವರ್ಷ ಅಂತ. ಆ ವಯಸ್ಸಿನಲ್ಲಿ ಎಷ್ಟು ಉತ್ಸಾಹದಿಂದ ಮಾಡ್ತಾರೆ. ಇದಕ್ಕೆಲ್ಲ ಪ್ರಭಾವ ಅಂದ್ರೆ ಅವರು ನಡೆಸ್ತಾ ಇರುವಂತ ಡಿಸಿಪ್ಲೈನ್ಡ್ ಲೈಫ್, ಆ ಡಿಸಿಪ್ಲೈನ್ಡ್ ಆಕ್ಟಿವ್ ಲೈಫ್. ಆ ಆಕ್ಟಿವ್ ಲೈಫ್ ನ ನಾವು ಫಾಲೋ ಮಾಡಿದ್ರೆ ನಾವು ಅವರಾಗೆ ಇನ್ನೂ ಚೆನ್ನಾಗಿ ಇದ್ ಮಾಡ್ಬೋದು. ಲೆಸನ್ ಟು ಆಲ್. ಆಮೇಲೆ ಜೊತೆಗೆ ನಿಮ್ಮಂತ ಎಲ್ಲರ ಸಜ್ಜನರ ಸಹವಾಸ ಸರ್ ನನ್ಗೆ ಅಷ್ಟೇ. ಎಲ್ಲೆಲ್ಲಿ ಸಜ್ಜನರು ಸಿಗ್ತಾರೆ ಅಲ್ಲಿ ಜೋಡಿಸ್ಕೊಂತಾ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಅವರ ಒಂದು ಸ್ಫೂರ್ತಿನ ತಗೊಂಡು ಈಗ ನಮ್ ಬ್ಯಾಚ್ ಅಲ್ಲಿ ಎಷ್ಟೊಂದ್ ಜನ ಇದ್ದಾರೆ. ಅಮಿತ್ ಕುಮಾರ್ ಇದ್ದಾರೆ, ಯಾರು ಇದ್ದಾರೆ, ಎಲ್ಲಾರ್ದು ಹೇಳಿ ಬಾ, ನೀವು ಮಾತಾಡ್ಸಿ. ಅಮಿತ್ ಕುಮಾರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸತ್ತೆ. ಹಾ, ಮಾಡಿ ಸರ್. ಮೇಡಮ್ ನಮಸ್ತೆ. ಏನು ಇಲ್ಲ, ನೀವೆಲ್ಲ ಹಾಡಾಡ್ತಿದ್ದೀರಿ. ನಮ್ಗೆ ಸ್ವಲ್ಪ ಹಾಡಾಡೋ ಹವ್ಯಾಸ ಇಲ್ಲ ಅಂತಲ್ಲ, ಕೇಳಿದ್ರೆ ಒಂಥರ ಸ್ಫೂರ್ತಿ ಅನಿಸ್ತು. ಸರ್ ಹೇಳ್ತಾ ಇದ್ರು, ನಾರಾಯಣ್ ಸರ್. ಓಕೆ, ಇದೊಂಥರ ಡಿಫ್ರೆಂಟ್ ವೇದಿಕೆ ಮೇಡಮ್. ಈಗ ನಾವು ಬೇರೆ ವಿಷಯಗಳು ಏನೆಲ್ಲ ಹೊರಗಡೆ ಎಲ್ಲ ಫ್ರೆಂಡ್ಸ್ ಜೊತೆಗೆ ಇರ್ತೀವಿ, ಆದ್ರೆ ಈ ವಾತಾವರಣ ಎಲ್ಲೂ ಇರೋದಿಲ್ಲ ನಮ್ಗೆ. ಈ ಒಂದು ಇದು ಸತ್ಸಂಗ್ ಇದ್ದಂಗೆ ಒಂಥರ ನಮ್ಗೆ ಒಳ್ಳೆ ವಿಚಾರಗಳು ಶೇರ್ ಮಾಡ್ಕೊಳಿಕ್ಕೆ, ಅಥವಾ ಯಾವುದೋ ಒಂದು ಭಾವನಾತ್ಮಕವಾದ ವಿಚಾರಗಳು ಹಾಡಿನ ರೂಪದಲ್ಲಿ ಹೇಳಲಿಕ್ಕೆ ಒಳ್ಳೆ ಒಂದು ವೇದಿಕೆ. ಅದು ಬಹಳ ಸ್ಫೂರ್ತಿ ಅಂತ ಹೇಳ್ಬೋದು. ನನಗೆ ಒಂದ್ ಸ್ವಲ್ಪ ದಾಸರ ಪದ ಬರುತ್ತೆ, ಒಂದ್ ಪ್ಯಾರ ಹಾಡ್ತೀನಿ ಮೇಡಮ್, ಬೈ ಪರ್ಮಿಷನ್. ಆಡಿ ಸರ್, ಖಂಡಿತ ಆಡಿ ಸರ್. ಹಾ ಮೇಡಮ್. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗೂ ವಿಶೇಷನಾಗೂ, ಆಶಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹುದೇನೋ, ಅಲ್ಲಿ ಹೋದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗಭದ್ರ ಯಮುನ ವಾಸದಲ್ಲಿ ಉಪವಾಸದಲ್ಲಿ. ಮೀಸಲಾಗಿ ನಿಂದು ಜಪ ತಪ ಹೋಮನೆ ಮಗಳು ಏಸು ಬಾರಿ ಮಾಡಿದರು ಫಲವೇನೋ, ಈ ಛಲವೇನೋ.
ದಾಸನಾಗು ವಿಶೇಷನಾಗು ದಾಸನಾಗು ಭವ ಪಾಶನೀಗು. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಚಪ್ಪಾಳೆ ಅಮಿತ್ ಸರ್ಗೆ. ತುಂಬಾ ಬಹಳ ಚೆನ್ನಾಗಿ ಚೆನ್ನಾಗ್ Thank you, ಆದ್ರು ಮೇಡಮ್. ಸರಿ Thank you, madam. ಸರ್, ಅಮಿತ್ ಕುಮಾರ್ ಏನ್ ಸರ್ ನೀವು ಕಷ್ಟ ಇಟ್ಕೊಂಡಿದ್ದೀರಾ ನೀವು? ನೋಡಿದ್ರ ಇಲ್ಲ ಸರ್, ಮರೆ ಆಗ್ಬಿಡ್ತಿತ್ತು ಇವತ್ತು ಸ್ವಲ್ಪ ಬಂದಿದ್ದಕ್ಕೆ. ಇನ್ಮೇಲೆ ನೀವು ಇಲ್ಲ, permanent ಆಗಿ ಶಿವಕುಮಾರ್ ಹೇಳ್ಬೇಕು ಸರ್. ಸರ್. ಇಲ್ಲ, ಪ್ರತಿ ವಾರ ಶಿವಕುಮಾರ್ ಸರ್ ನಿಮ್ದೊಂದು ತುಂಬಾ ಇರುತ್ತೆ ಚೆನ್ನಾಗಿ. ಸರ್. ಒಳ್ಳೆ ಬೇಸ್ ವಾಯ್ಸ್ ಸರ್ ನಿಮ್ದು. ನಿಮಗೆ ಹೌದು Thank you, sir. ಯಾರು ಅಂದ್ಬಿಟ್ಟಿದ್ದಾನೆ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ರೆ ಎಂತ ಹಾಡು ಗೊತ್ತಾ ಸರ್ ಇದು? ಇಲ್ಲ, ಫುಲ್ ಬರುತ್ತೆ ಸರ್ ನನಗೆ, ಆದ್ರೆ ಸ್ವಲ್ಪ ನೆನಪಾಗಲ್ಲ ಈ ಟೈಮಲ್ಲಿ ಅಂತೇಳಿ ಒಂದ್ ಪ್ಯಾರ ಆಡಿದೆ. ಇಲ್ಲ ಸರ್, ಥ್ಯಾಂಕ್ ಯು ಸರ್, ಇದಕ್ಕೆ ನೀವು ಅವಕಾಶ Thank you, sir. ಮಾಡಿಕೊಟ್ರಿ. ಆಮೇಲೆ ಶಿವಕುಮಾರ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಸರ್, ಎಷ್ಟು ಅದ್ಭುತವಾಗಿ ಡೈಲಾಗ್ ಹೇಳಿದ್ರು. ಆ ಹಾ. ಬಬ್ರುವನ ಪಾತ್ರವನ್ನ ನಾವ್ ಯಾವ್ದೇ ಆಗ್ಲಿ ಸುಮ್ನೆ ಅದು ಓದೋದ್ರಿಂದ ನಮ್ ಪಾತ್ರ ತಲೆಗೆ ಬರೋದಿಲ್ಲ, ಅದು ಅವ್ರ ಡೈಲಾಗ್ ರೂಪದಲ್ಲಿ ಅದ್ರ ಪ್ರದರ್ಶನನೇ ತಂದು ಕೊಟ್ಟಂಗಾಯ್ತು ನಮ್ಗೆ. ಅದು ಅತ್ಯಂತ ಸ್ಫೂರ್ತಿ. ಅದು ನಾರಾಯಣ್ ಸರ್ ಅವ್ರಿಗೆ, ಮೇಡಮ್ ಅವ್ರು ತುಂಬಾ ಚೆನ್ನಾಗ್ ಆಡ್ತಾರೆ ಎಲ್ಲರೂ. ಆಮೇಲೆ ಪದ್ಮ ಮೇಡಮ್ ಅವರು ಹಾಡಾಡಿದ್ರು, ಖುಷಿ ಆಯ್ತು, ಒಂಥರ ಉಲ್ಲಾಸ ಇದು. Okay. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಗೀತ ಅನ್ನೋದು ಅದೇ ತರ ಅಲ್ವಾ ಸರ್? ಹೌದು sir, ಎಂತವ್ರು ಹೌದು. ಮಂತ್ರಮುಗ್ಧರಾಗ್ ಮಾಡ್ಬಿಡುತ್ತೆ. ಹೌದು ಸರ್, ಹೌದು. ನೀವು ಪದ್ಮಾ ಮೇಡಮ್ ಮತ್ತೆ ಶಾಂತಾ ಮೇಡಮ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದಿರಿ. ನನಗನ್ಸುತ್ತೆ ಇನ್ನ ಬಹಳಷ್ಟು ಪ್ರತಿಭೆಗಳಿದ್ದಾರೆ, ಅದು ಹೊರಗಡೆ ಬರ್ಬೇಕಷ್ಟೇ. ಬರ್ತಾ ಇಲ್ಲ ಒಬ್ಬೊಬ್ರೆ ಬರ್ತಾರೆ, ಇನ್ ಬರ್ತಾರೆ ನೋಡಿ. ಅಮಿತ್ ಕುಮಾರ್ ಸರ್ ಎಷ್ಟ್ ಚೆನ್ನಾಗಿ ಹಾಡಿದ್ರು ದಾಸರ ಪದನ. ನನಗೆ ಹಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಹಾಡಿದ್ರು ಅವರು, ತುಂಬಾ ಚೆನ್ನಾಗಿ ಹೌದು ಹೌದು ಇಲ್ಲ ಹೌದು. ಸರ್, ಇಲ್ಲ ಹೇಳ್ದಂಗೆ ನೀವು ಕೆಲವೆಲ್ಲ ಬರ್ಕೊಂಡು ಎಲ್ಲ ಇಟ್ಕೊಂಡಿದ್ದು ಪ್ರತಿ ವಾರ ಒಂದೊಂದು ಇಂಥವು ಹೇಳಿ ಸರ್ ನೀವು ಕೂಡ. ನೋಡಿ ನಮ್ಮ ಇಲ್ಲ, ಹಾಡು ಕೂಡ ಶಾಂತಾ ಮೇಡಮ್ ಕೂಡ ಸಾಕಷ್ಟು ಅವರೇ ಸ್ಫೂರ್ತಿಯಾಗಿ ಅವರೇ ಹೇಳ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಕೂಡ. ಇಲ್ಲ, ನೀವು ಕೂಡ ಹಾಗೆ ಮೊದಲು ಮಾಡಿ. ನಳಿನಿ ಮೇಡಮ್ ಅವ್ರು ಕ್ಲಾಸ್ ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಹಾಡ್ರಿ ಅಂತ ತುಂಬಾ ಆಡ್ತಿದ್ರು, ಕೇಳ್ತಿದ್ದೆ ಅಷ್ಟೇ. ಯಾಕೋ ಏನೋ ಹಾ. ಇವತ್ತು ಸ್ವಲ್ಪ ಸರ್ ನೀವು ಡೈಲಾಗ್ ಹೇಳಿದ್ಮೇಲೆ ಅದು ಎಲ್ಲೋ ಒಂದ್ ಕಡೆ ಎಬ್ಬಿಸ್ಬಿಡ್ತು ನಮ್ಗೆ. ಮೇಡಮ್ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು, ಇರ್ಲಿ ಅಂತೇಳಿ ಹಾಡಿದ್ವಿ ಅಷ್ಟೇ. ಸರ್, ಶಿವಕುಮಾರ್ ಅಂತ ಸ್ಫೂರ್ತಿಯ ನೆಲೆ ಅವ್ರು ನಮಗೆ. Yes, sir. ಸರ್, ಓಕೆ ಸರ್. ನಮ್ಗೆ ಒಂದ್ ಆಲದ ಮರ ಸಿಕ್ಬಿಟ್ಟಿದೆ ಈಗ. ಶಿವಕುಮಾರ್ ಸರ್ ಒಂದ್ ಆಲದ ಮರ. ಇನ್ನ ಬೆಳಿತಾ ಇರೋದು ಮೊಳಕೆ ನಾನು ಅಷ್ಟೇ ಮೇಡಮ್. ನನಗೆ ನಿಮ್ಮಂತವ್ರೆಲ್ಲಾರ್ದು ಒಂದು ಸಹವಾಸಗಳು ಬೇಕು, ಸತ್ಸಂಗಗಳು ಬೇಕು. ಅದಕ್ಕೋಸ್ಕರ ನಾನು ಸುಮ್ನೆ ಟೈಮ್ ಎಲ್ಲ ಅಲ್ಲಿ ಇಲ್ಲಿ ಆ ಕೆಲಸ ಈ ಕೆಲಸ ಇದ್ದವನು ಇಲ್ಲಿ ಹಿಡಿದಿಟ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ, 7 ಗಂಟೆ ಕ್ಲಾಸ್ ಇದೆ, 1 hour ಹೋಗ್ಬೇಕು ನಾನು ಇಲ್ಲಿಂದ ಅಲ್ಲಿಗೆ. ಇನ್ನೊಂದು 10-15 ನಿಮಿಷ ಆಗ್ತಿದ್ದಾಗೆ ಮತ್ತೆ ಓಡ್ತಿರ್ತೀನಿ ಯೋಗ ಕ್ಲಾಸ್ಗೆ. ಏನೋ ಒಳ್ಳೊಳ್ಳೆ ನಿಮ್ಮಂತವ್ರೆಲ್ಲ ಸಹವಾಸಗಳು ಮೇಡಮ್, ಅಷ್ಟೇನೆ. ನಮ್ಗೆ ಇವ್ರು ಅಮಿತ್ ಕುಮಾರ್ ಸರ್ ಹೇಳಿದ್ರಲ್ಲ, ನಮ್ಗೆ ಇಲ್ಲಿ ಈ ತರ ಎಲ್ಲ ಅವಕಾಶ ಸಿಕ್ಕಿದೆ ಅಂತ. ನೋಡಿ, ಎಲ್ಲಿವತ್ತು ಉಚಿತವಾಗಿ ಈ ತರ ಒಳ್ಳೆ ಅವಕಾಶ ಸಿಗುತ್ತೆ, ಎಲ್ಲೆಲ್ಲಿ ಉಚಿತವಾಗಿ ಸಿಗ್ತಾ ಇದೆ ಅದೆಲ್ಲ ಒಳ್ಳೆ ಅವಕಾಶಗಳೇ ಸಿಗ್ತಾ ಇರೋದು. ನಮ್ಗೆ ಎಲ್ಲೆಲ್ಲಿ ಸಿಗ್ತಾ ಇದೆ ಎಲ್ಲೂ ಈ ತರ ಅವಕಾಶ ಸಿಗ್ತಾ ಇಲ್ಲ ಸರ್ ನಮ್ಗೆ. ಖಂಡಿತ ಖಂಡಿತ. ಶಾಂತ ಅವ್ರು ಮಾತಾಡಿ. ನೆಕ್ಸ್ಟ್ ಯಾರು ಇದ್ದಾರೆ ನೋಡಿ. ನೆಕ್ಸ್ಟ್ ಯಾರಾದ್ರೂ ಇದ್ರೆ ಬನ್ನಿ. ಒಂದ್ 5 ನಿಮಿಷ 10 ನಿಮಿಷಗಳ ಕಾಲಾವಕಾಶ ಇದೆ. ಯಾರಾದ್ರೂ ಹಾಡಾಡೋರು ಇದ್ರೆ, ಇನ್ಯಾವ್ದಾರ ಇನ್ನಿತರ ಕಾರ್ಯಕ್ರಮಗಳನ್ನ ಪ್ರತಿಭೆಗಳನ್ನ ಹೊರಹಾಕೋರಿದ್ರೆ ಯಾರಾದ್ರೂ ಖಂಡಿತ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ನಾನು ಲಲಿತಾ ಅಂತ. ಹೇಳಿಪ್ಪ. ಲಲಿತಾ ಅವರು ಮಾತಾಡ್ಬೇಕು. ಹೇಳಿಮ್ಮ, ಹೇಳಿ ಲಲಿತಾ ಅವರೇ. ಮೇಡಮ್, ಕ್ಲಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ತುಂಬಾ ಇಷ್ಟ ಆಯ್ತು ನನ್ಗೆ ಕ್ಲಾಸ್. ಮತ್ತೆ 2 ಬ್ಯಾಚ್ ಅಟೆಂಡ್ ಮಾಡ್ದೆ, ಸರಿಯಾಗಿ ಕ್ಲಾಸ್ ಕೇಳಕ್ ಆಗಿಲ್ಲ ನನ್ಗೆ. ಅದ್ರಲ್ಲೂ ಮಧ್ಯದಲ್ಲಿ ಕೇಳ್ತಾ ಇದ್ದೀನಿ. ನಮ್ಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಇವತ್ತಿಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ಹಾಡ್ ಹೇಳಿದ್ದು, ಏಕಪಾತ್ರ ಅಭಿನಯ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ ನಾರಾಯಣ್ ಸರ್ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರದ್ದು ಕ್ಲಾಸ್ ಇದ್ದಾಗ ಅವ್ರದ್ದು ಕ್ಲಾಸ್ ಇದ್ದಾಗ ಸ್ವಲ್ಪ ನನ್ಗೆ ಕಲೆಕ್ಟ್ ಆಗುತ್ತೆ, ಮತ್ತೆ ಕಲೆಕ್ಟ್ ಆಗಲ್ಲ. ಆಮೇಲೆ ನಾನೊಂದು ಚಿಕ್ಕದಾಗ ಒಂದು ಹಾಡು ಹೇಳ್ತೀನಿ. ವಿಡಿಯೋ ಆನ್ ಮಾಡಿ. ವಿಡಿಯೋ ಬೇಡ ಮೇಡಮ್, ಹಾಗಿರ್ಲಿ. ನಾವೆಲ್ಲ ಆತ್ಮ ಬಂಧುಗಳು ಒಂದೇ, ಮೇಲು ಕೀಳು ಇದು ಏನು ತಾರತಮ್ಯನೇ ಇಲ್ಲ ಇಲ್ಲಿ. ಓಕೆ ಮೇಡಮ್. ನಾನು ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಹೊರಗಡೆ. ಆನ್ ಮಾಡಿ. ಓಕೆ ಮೇಡಮ್. ಹೇಳಿ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿದ ಶಿವ ತಂದೆಯೇ ಸ್ವಾಗತ ನಿಮಗೆ, ಸ್ವಾಗತ ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ
ಅವತರಿಸಿದ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ಜ್ಞಾನ ಆನಂದ ಪ್ರೇಮ ಸಾಗರ ಚೈತನ್ಯ ಜ್ಯೋತಿ ಬಿಂದು ಸ್ವರೂಪ. ಜ್ಞಾನ ಆನಂದ ಪ್ರೇಮ ಸಾಗರ ಚೈತನ್ಯ ಜ್ಯೋತಿ ಬಿಂದು ಸ್ವರೂಪ. ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ. ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ಸೃಷ್ಟಿಯು ಪುನಃ ಪತಿತವಾಗಲು ತಾಮಸ ಗುಣಗಳು ವಿಕಾರಿಯಾಗಲು. ಸೃಷ್ಟಿಯ ಪುನಃ ಪತಿತವಾಗಲು ತಾಮಸ ಗುಣಗಳು ವಿಕಾರಿಯಾಗಲು. ಶಿವನೇ ಬಂದಿಹ ರಕ್ಷಿಸಲು ಶಿವನೇ ಬಂದಿಹ ರಕ್ಷಿಸಲು. ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿದ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ ಶಾಂತಿ ಸುಖಕ್ಕೆ ಇದುವೇ ತಂತ್ರ. ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ ಶಾಂತಿಯ ಸುಖಕ್ಕೆ ಇದುವೇ ತಂತ್ರ. ಗೀತಜ್ಞಾನವೇ ಸುಖಕ್ಕೆ ನವ ಸೃಷ್ಟಿಯ ಯಂತ್ರ. ಗೀತಜ್ಞಾನವೇ ನನ್ನ ಸೃಷ್ಟಿಯ ಯಂತ್ರ. ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿದ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ವಂದನೆಗಳು. ಲಲಿತಾ ಮೇಡಮ್ ಗವ್ರು ಒಂದು ಚಪ್ಪಾಳೆ. ಸತ್ಯೇಂದ್ರ ಸರ್ ಇನ್ನೊಂದು 5 ನಿಮಿಷ ಇದೆ ಅನ್ಕೋತೀನಿ ಕಾರ್ಯಕ್ರಮನ ಸಂಪನ್ನಗೊಳಿಸೋದಿಕ್ಕೆ. ಕೊನೆಯಲ್ಲಿ ಒಂದು ಭಕ್ತಿ ಗೀತೆ ಹಾಡಿ ನಾನು ಇದಕ್ಕೆ ಸಂಪನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಡಿ, ಇನ್ನೊಂದ್ಸರಿ ಹೇಳಿ, ಅನೌನ್ಸ್ ಮಾಡಿ. ಯಾರಾದ್ರೂ ಬರೋದಿದ್ರೆ ಹೇಳಿ. ಓಕೆ ಸರ್, ಇನ್ಯಾರಾದ್ರೂ ಬರ್ಬೋದು. ಅಮಿತ್ ಕುಮಾರ್ ಆದ್ಮೇಲೆ ನೆಕ್ಸ್ಟ್ ಇನ್ಯಾರಾದ್ರೂ ಬರೋರಿದ್ರೆ ದಯವಿಟ್ಟು ಮಾತಾಡಿ, ಅವಕಾಶ ತಗೊಳ್ಳಿ. ಇನ್ನು ಮುಂದಿನ ಶನಿವಾರದ ಸಿಗೋದು ಈ ಅವಕಾಶ. ವೇದ ಅವರಿದ್ದಾರೆ, ಅಶೋಕ್ ಪುತ್ತೂರ್ ಅವರಿದ್ದಾರೆ, ಶೋಭಾ ಅವರಿದ್ದಾರೆ, ಸುಮಾರು ಜನ ಇದ್ದಾರೆ. ಯಾರಾದ್ರೂ ಹೇಳೋರಿದ್ರೆ ಹೇಳಿ. ಏನೋ ತೋಚಿದ ಒಂದು ಶ್ಲೋಕ ಹೇಳಿ, ಒಂದು ಹಾಡು ಹೇಳಿ, ಒಂದು ಮಂತ್ರ ಹೇಳಿ, ಸಾಕು. ಅಂದ್ರೆ ಈ ಒಂದು ಸಭೆಯಲ್ಲಿ ಈ ತರ ಸೇರ್ಕೊಂಡು ಏನಾದ್ರು ಹಾಡಿದಾಗ ಮನಸ್ಸಿಗೊಂದು ಹಗರ ಆಗತ್ತೆ. ಸೊ ಒಂದು ಇದು ಬರುತ್ತೆ. ಅದಕ್ಕೋಸ್ಕರ ಏನೋ ಸರ್ ಎಲ್ಲೇ ಆಗ್ಲಿ ನಾನು ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಬಿಡೋದೇ ಇಲ್ಲ ಸರ್. ಇಲ್ಲಿ ಅಂತಲ್ಲ, ಎಲ್ಲೇ ಹೋಗ್ಲಿ ನಾನು ಸಿಗದೆ ಕಾಯ್ತಾ ಇರ್ತೀನಿ. 1,00,000 ಜನ ಇರ್ಲಿ, ನಾನು ಕೇರೆ ಮಾಡಲ್ಲ. ಒಂದ್ ಚಾನ್ಸ್ ಸಿಕ್ಕಿದ್ರೆ ನುಗ್ಬಿಡ್ತಾ ಇರ್ತೀನಿ. ಆ ಒಂದು ಇದು ಬರ್ಬೇಕಮ್ಮ, ಆ ಛಾತಿ ಬರ್ಬೇಕು, ಆ ಡೇವಿಲ್ನೆಸ್ ನಿಮ್ಗೆ. ಅದೇ ಒಂದು ಸರಳವಾದ ನುಡಿ. ನಿಮ್ ಶಾಂತ ಅವರೇ, ನೀವು ಯಾತಕ್ಕೆ ಎಲ್ರಿಗೂ ಇಷ್ಟವಾಗ್ತೀರಾ ಅಂತಂದ್ರೆ ನಿಮ್ಮ ಒಂದು ನೇರ ನುಡಿ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಎಷ್ಟು ಮುಗ್ಧವಾದ ಒಂದು ಇದನ್ನ ತೋರಿಸ್ತೀರಾ ಅಂತಂದ್ರೆ ಬಹಳ ಸಂತೋಷ ಆಗುತ್ತಮ್ಮ. ಭಗವಂತ ನಿಮ್ಗೆ ಕೊಟ್ಟರು ಒಂದು ಒಳ್ಳೆ ಇದು, ಅದನ್ನ ಮುಂದುವರಿಸಿ ನೀವು. ನಮಸ್ಕಾರ ಅಮ್ಮ, ಕಂಟಿನ್ಯೂ ಮಾಡಿ. ಇನ್ನು ನಮ್ದೆ ಇವತ್ತೇ ಶೋ ನಿಮ್ದೆ. ಏನು ಬೇರೆ ಏನಾದ್ರು ಕೇಳಿ, ಇಲ್ಲ ಇನ್ನೊಂದು ಹಾಡು ಹೇಳಿ ಕನ್ಕ್ಲೂಡ್ ಮಾಡ್ಕೋಬಹುದು ನೀವು. ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ರಾಮ
दशमुख मर्दन राम राम राम, दशरथ नंदन राम राम राम, दशमुख मर्दन राम राम राम, पशुपति रंजन राम राम राम, पाप विमोचन राम राम राम, पशुपति रंजन राम राम राम, पाप विमोचन राम राम राम, राम 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 राम, जय राम 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 राम, अनाथ रक्षक राम राम राम, आपद बांधव राम राम राम, अनाथ रक्षक राम राम राम, आपद बांधव राम राम राम, मैथिली नंदन राम राम राम, मारुति वंदित राम राम राम, मैथिली नंदन राम राम राम, मारुति वंदित राम राम राम, राम 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 राम, जय राम 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 राम, राम 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 राम, जय राम 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 राम, राम 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 राम, जय राम 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 राम, जय राम 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 राम. ಅಮಿತ್ ಕುಮಾರ್ ಸರ್ ಹ್ಯಾಂಡ್ ರೈಸ್ ಮಾಡ್ದಂಗಿದೆ ನೋಡಿ ನೋಡಿ ಮೇಡಮ್. ಅವಾಗ್ಲೇ ಕರ್ದೆ. ಹ್ಯಾಂಡ್ ರೈಸ್ ಮಾಡಿದಾರೆ? ಇಲ್ಲ ಇಲ್ಲ, ಅಮಿತ್ ಅವಾಗ ಕುಮಾರ್ ಲಾಸ್ಟ್ ಹೇಳಿ ಟೈಮ್ ಸರ್. ಮಾಡಿದ್ದೆ ಸರ್. ಅವಾಗಲೇ ಲಾಸ್ಟ್ ಮಾಡಿದ್ದಾ? ಟೈಮ್ ಓಕೆ ಓಕೆ. ರೇಸ್ ಮಾಡಿದ್ದು ಮೈಕ್ ಇದೆ. ಆನ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಆನ್ ಮಾಡಿದೀನಿ ಸರ್. ಹಲೋ ಮಾತಾಡಿ ಹಲೋ, ಮಾತಾಡಿ ಸರ್, ಮಾತಾಡಿ ಸರ್. ಇಲ್ಲ ಇಲ್ಲ, ಲಾಸ್ಟ್ ಟೈಮ್ ರೈಸ್ ಮಾಡಿದ್ದೆ ಸರ್, ಏನಿಲ್ಲ. ಆಮೇಲೆ ಇದು ವಾರದಲ್ಲಿ ಒಂದು ಚಿಂತನಾ ಕಾರ್ಯಕ್ರಮ ಅಂತೇಳಿ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಸರ್ ಮೊದ್ಲು ನಾವು. ಈಗ ಪ್ಲೇಸ್ ಚೇಂಜ್ ಆಗಿರೋದ್ರಿಂದ ನಾವು ಆ ಟೀಮ್ ಮತ್ತೆ ಕಲೀಲಿಕ್ಕೆ ಆಗ್ತಿಲ್ಲ. ಈಗೆಲ್ಲ ಆಡಿಯೋ ಮುಖಾಂತರ ಕೂಡ ಅವೈಲೇಬಲ್ ಇಲ್ಲ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ವಿಷಯಗಳು, ಏನೋ ಒಂದು ಆಧ್ಯಾತ್ಮಿಕವಾದ ವಿಚಾರ ಇರಬಹುದು, ಒಂದು ಚಿಂತನೆ ಅಂತ ಒಂದು ವಿಷಯನ ಇಟ್ಕೊಂಡು ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದೊಂದೊಂದೊಂದು ಐಡಿಯಾಸ್ ಗಳನ್ನ ಆ ಚಿಂತನೆ ಮುಖಾಂತರ ಮಾತಾಡೋದು ಒಳ್ಳೆ ಕಾರ್ಯಕ್ರಮ ಅಲ್ಲ ಸರ್? ಆ ತರ ಏನಾದ್ರು ಹೌದು ಸರ್, ಹೌದು. ಆತರ ಹೌದು ಒಂದು ಸರ್. ಚಿಂತನೆ ಕಾರ್ಯಕ್ರಮ. ಈಗ ಈ ಸರ್, ಪಾರ್ಟಿಸಿಪೆಂಟ್ಸ್ ಒಬ್ಬೊಬ್ರು ಒಂದೊಂದು ಚಿಂತನೆ, ಒಂದೊಂದು ವಿಷಯವನ್ನ ಇಟ್ಕೊಂಡು 1 ನಿಮಿಷ 2 ನಿಮಿಷ ಮಾತಾಡಿ, ಅಥವಾ ಹಾಡ್ ಬಂದವ್ರು ಹಾಡೋದ್ರ ಜೊತೆಗೆ ಚಿಂತನೆ ಮಾಡೋದು ಕೂಡ ಒಂದು ಒಳ್ಳೆ ವಿಚಾರಗಳನ್ನ. ಈಗ ನೋಡಿ, ಸ್ವಲ್ಪ ನಮ್ಗೆ ಅದು ಈಗ ನೋಡಿ, ಆಧ್ಯಾತ್ಮಿಕವಾದ ಈ ಮಹಾಭಾರತದ ಸನ್ನಿವೇಶಗಳನ್ನ ಬಬ್ರುವಾಹನ ರೂಪದಲ್ಲಿ ಇವ್ರು ತೋರಿಸಿದ್ರು. ಅದು ಒಂಥರ ಚಿಂತನ ರೂಪದಲ್ಲೇ ನಮ್ಗೆ ಏನೋ ಒಂದ್ ಕಡೆ ಮತ್ತೆ ಮರಳಿಸಂಗ ಆಯ್ತು. ಅದೇ ಏನೋ ಒಂದ್ ಸ್ವಲ್ಪ ಈ ಸಾಂಸ್ಕೃತಿಕ ಯಾವ್ದೋ ಒಂದು ವಿಷಯ, ಸಂಸ್ಕೃತದ ಒಂದು ವಿಷಯಗಳು, ಒಂದು ಶ್ಲೋಕ, ಅದನ್ನೇ ಒಂದ್ ಸ್ವಲ್ಪ ಹೇಳುವಂತದ್ದು, ಅಂತವೆಲ್ಲ ಸ್ವಲ್ಪ ಚಿಂತನಾ ರೀತಿಯಲ್ಲಿ ನಾವು ಇದರಲ್ಲಿ ಚರ್ಚೆ ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ ಸರ್ ಹಾಡ್ ಜೊತೆಗೆ. ಪ್ರತಿ ಶನಿವಾರ ಅದೇ ಸರ್ ಮಾಡೋದು. ಪ್ರತಿ ಶನಿವಾರ ಅದೇ ಅವ್ರವ್ರು ಬಿಟ್ಟಿದ್ದು, ಅವ್ರವ್ರಿಗೆ ಏನಿದೆ ಪ್ರತಿಭೆಗಳನ್ನ ಹೊರ ಹಾಕಂತ ಒಂದು ವೇದಿಕೆನೆ ಇದು. ಸಾಟರ್ಡೆ ಫಿಕ್ಸ್ ಮಾಡಿ. ಹೌದು ಸರ್. ಓಕೆ ಓಕೆ, ಫೈನ್. ಇಲ್ಲ, ಖುಷಿ ಮೇಡಮ್, ನಿಜವಾಗ್ಲಿ ಬಹಳ ಖುಷಿ ಆಗ್ತದೆ ಅಂದಾಗ. ಅದರಲ್ಲಿ ಚೆನ್ನಾಗಿ ಆಡಿದ್ರಿ ಮೇಡಮ್. ಸಾಕಷ್ಟು ಸರ್. ಅಮಿತ್ ಕುಮಾರ್ ಸರ್, ಇದರಲ್ಲಿ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದಿದ್ದು ಸಂಗೀತಕ್ಕೆ, ಹಾಡುಗಳಿಗೆ. ಈಗ ಇದ್ರ ಮೇಲೆ ಈಗ ಇನ್ನೊಂದು ಏನಂದ್ರೆ, ಇನ್ನೊಂದು ಅವಕಾಶ ಏನಪ್ಪಾ ಅಂದ್ರೆ, ಯಾರ್ ಬೇಕಾದ್ರೂ ಮಾತಾಡ್ಬೋದು. ತಮ್ಮ ಧಾರ್ಮಿಕವಾದಂತ ಅನುಭವಗಳು, ಅನಿಸಿಕೆಗಳು, ಧ್ಯಾನದ ಬಗ್ಗೆ, ಈ ಮಹತಾರ್ ಫೌಂಡೇಶನ್ ನಲ್ಲಿ ತಮ್ಮ ಕಾರ್ಯಕ್ರಮದಲ್ಲಿ ಚಟುವಟಿಕೆಗಳು ಹೇಗಿದೆ, ಇದ್ರ ಬಗ್ಗೆ ತಮ್ಮ ಸಜೆಷನ್ ಏನಿದ್ರೆ ಅದು, ಅಥವಾ ತಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ, ನಿಮ್ಮಲ್ಲಿ ಏನಾದ್ರು ಡೆವಲಪ್ಮೆಂಟ್ಸ್ ಇದೆಯಾ, ನೀವು ಏನಾದ್ರು ಸಜೆಷನ್ ಕೊಡೋದಿದ್ಯಾ, ಅದನ್ನ ನೀವು ಹೇಳ್ಬೋದು. 1 ನಿಮಿಷ 2 ನಿಮಿಷ ಮಾತಾಡೋದ್ರಿಂದ ಬಹಳಷ್ಟು ವಿಷಯಗಳು ಎಲ್ರಿಗೂ ಕವರ್ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅದು ಮಾಡ್ಕೊಳ್ಳೋದು. ಅದು ಕಾನ್ಸೆಪ್ಟ್ ಆಫ್ ಸತ್ಸಂಗನೇ ಅದು ಸರ್. ಅದು ಏನಂದ್ರೆ ತುಂಬಾ ಅದ್ಭುತ. ಅದು ಖುಷಿ ಅನ್ಸ್ ಸರ್ ನನಗೆ. ಇವತ್ತಿನ ಕಾರ್ಯಕ್ರಮದಾಗ ಮಾತಾಡಿದ್ದು ಮತ್ತೆ ಹಾಡಾಡಿದ್ದು ಬಹಳ ಖುಷಿ ಅನಿಸ್ತು. ಅದಕ್ಕೆ ನೀವು ಸ್ಫೂರ್ತಿ ಕೂಡ ನೀವೆಲ್ಲರೂ ಹೀಗೆ ಇರ್ಲಿ ಸರ್ ಸದಾ. ಇದೊಂಥರ ಉತ್ಸಾಹ, ಉಲ್ಲಾಸ ಮನುಷ್ಯನಿಗೆ. ಬಹಳ ಖುಷಿ ಅನಿಸ್ತದೆ ಒಂದ್ ರೀತಿಯಿಂದ. ನಿಮ್ಮ ಧ್ಯೇಯಗಳು ಉತ್ತಮವಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಕಂಟಿನ್ಯೂ ಮಾಡಿ ಸರ್ ಹಾಗೇನೆ. ಶಾಂತ ಅವ್ರ ಹೇಳಿಮ್ಮ ನೆಕ್ಸ್ಟ್ ಯಾರಾದ್ರೂ ಮತ್ತೆ ಇನ್ನೊಂದ್ 10 ನಿಮಿಷ ಇದೆ ಅಲ್ವಾ ಸರ್? ಲಾಸ್ಟ್ ಒಂದ್ ಬೇಕಿದ್ರೆ ಲಾಸ್ಟಿಗೆ ಒಮ್ಮೆ ಒಂದು ಪ್ಯಾರಾ ಹಾಡಾಡ್ತೀನಿ ಮೇಡಮ್. ರಾಘವೇಂದ್ರ ಸ್ವಾಮಿಗಳ ಭಕ್ತ ನಾನು. ನೀವು ಹಾಡಾಡಂದ್ರೆ ಹಾಡ್ತೀನಿ, ಹಾಗೇನಿಲ್ಲ. ನೀವು ಇನ್ನು ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು, ನಾವ್ ಮಾತಾಡಬಾರ್ದು. ಎಲ್ಲರೂ ಅವಕಾಶ ತಗೋಬೇಕಂತ ಅಷ್ಟೇ. ಅದೇ ಸರ್ ಆಗ್ಲಿಂದ ಹೇಳ್ತಾ ಇರೋದು, ಎಲ್ಲಾರು ಬನ್ನಿ ಅಂತಾನೆ ಹೇಳ್ತಾ ಇರೋದು. ಇಲ್ಲ, ಎಲ್ಲಾರನು ನೋಡ್ಬೇಕಂತ ಖುಷಿ ನಮ್ಗೊಂದ್ ರೀತಿಯಿಂದ. ಇಲ್ಲಿ ಎಲ್ಲಾರು ಫೇಸ್ ನೋಡ್ಬೇಕು, ಎಲ್ಲರೂ ಮಾತಾಡೋದನ್ನ ಕೇಳ್ಬೇಕು, ಹಾಡುಗಳನ್ನ ಕೇಳ್ಬೇಕು, ಏನೋ ಒಂದ್ ವಿಚಾರಗಳನ್ನ ಹಂಚ್ಕೋಬೇಕು. ಹೌದಾ? ಅದು ಬಹಳ ಖುಷಿ ಮೇಡಮ್. ಹೇಳಿ ಸರ್, ಹೇಳಿ ಸರ್, ಹೇಳಿ.
ಇಲ್ಲ ಬೇರೆ ಹಾಡ್ ಹಾಡ್ಲಿ ಸರ್, ಯಾರಾದ್ರೂ ಬೇರೆ ಯಾರು ಇಲ್ಲ ಸರ್, ನೀವೇ ಹೇಳಿ ಸರ್. ಟೈಮ್ ಇದ್ರೆ, ಇಲ್ಲಂದ್ರೆ ಏನು ಹಂಗೇನಿಲ್ಲ. ಮಾಡಿ ಸರ್, ಮಾಡಿ. ನಿಮ್ಮ ಹಾಡು ಕೇಳೋದಕ್ಕೆ ಎಲ್ರು ಕಾಯ್ತಾ ಇದೀವಿ ಸರ್. ಶಿವಕುಮಾರ್ ಎಲ್ಲ ಹೋಗ್ಬೇಕಾದ್ರೆ ಅವ್ರು ಕೂತಿದ್ದಾರೆ. ಹೇಳಿ ಸರ್ ನೀವು, ನಿಮ್ ಉತ್ಸಾಹ ಇಲ್ಲ, ಬೆಂಕಟ್ಟ ಕೂತಿದೀವಿ, ಹೇಳಿ ಸರ್. ಯಶೋಧ ಬಂದ್ರು ಈಗ. ಹಾಡ್ತಾರ ಮೇಡಮ್? ಯಾರಾದ್ರೂ ಇಲ್ಲ ಹಾಡ್ತಾರ? ಸರ್, ನೀವೇ ಹೇಳ್ಬೇಕು, ಸರ್ ಮಾಡಿ ನೀವು. ನೀವೇ ಹೇಳ್ಬೇಕು ನಮ್ಗೆ. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು. ಒಂಥರ ಪಾವನ ತುಂಗಾ ತೀರ ನಿವಾಸ, ಮಂಗಳಕರ ಮಂತ್ರಾಲಯ ವಾಸ, ಪಾವನ ತುಂಗಾ ತೀರ ನಿವಾಸ, ಮಂಗಳಕರ ಮಂತ್ರಾಲಯ ವಾಸ, ಶ್ರೀರಾಮದಾಸ ಶ್ರುತಜನಕೋಶ, ಶ್ರೀರಾಮದಾಸ ಶ್ರುತಜನಕೋಶ, ರಾಘವೇಂದ್ರ ಶ್ರೀರಾಘವೇಂದ್ರ, ರಾಘವೇಂದ್ರ ಶ್ರೀರಾಘವೇಂದ್ರ, ಪಾವನ ತುಂಗಾ ತೀರ ನಿವಾಸ, ಮಂಗಳಕರ ಮಂತ್ರಾಲಯ ವಾಸ, ಶ್ರೀರಾಮದಾಸ ಶ್ರುತಜನಕೋಶ, ರಾಘವೇಂದ್ರ ಶ್ರೀರಾಘವೇಂದ್ರ. ಆ ಸರಸ್ವತಿ ಆಶ್ರಮಕ್ಕಾಗಿ ಅಂಗಲಾಚಿದಳು ನಿನ್ನ, ಆ ಸರಸ್ವತಿ ಆಶ್ರಮಕ್ಕಾಗಿ ಅಂಗಲಾಚಿದಳು ನಿನ್ನ, ಶ್ರೀರಾಮ ನಿನ್ನಯ ಸೇವೆಯ ಪಡೆದಿಹನು ಪಡೆದಿಹನು, ರಾಮನರಹರಿ ಕೃಷ್ಣ ಕೃಷ್ಣರು ನಿತ್ಯವೂ ಸುಳಿವರು, ನಿನ್ನಯ ಕಣ್ಮುಂದೆ ಗುರುರಾಜ, ಪಾವನ ತುಂಗಾ ತೀರ ನಿವಾಸ, ಮಂಗಳಕರ ಮಂತ್ರಾಲಯ ವಾಸ, ಶ್ರೀರಾಮದಾಸ ಶ್ರುತಜನಕೋಶ, ಶ್ರೀರಾಮದಾಸ ಶ್ರುತಜನಕೋಶ, ರಾಘವೇಂದ್ರ ಶ್ರೀರಾಘವೇಂದ್ರ, ರಾಘವೇಂದ್ರ ಶ್ರೀರಾಘವೇಂದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ಅಮಿತ್ ಸರ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಸತ್ಯೇಂದ್ರ ಸರ್, ಕಾರ್ಯಕ್ರಮನ ಸಂಪನ್ನಗೊಳಿಸೋಣವಾ ಅಥವಾ ಇನ್ಯಾರಾದ್ರೂ ಏನಾದ್ರು? ಇಲ್ಲ, ಇನ್ ಸಂಪನ್ನಗೊಳಿಸ್ಬೋದು. ಅದಕ್ಕೆ ಮೊದಲು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಶಿವಕುಮಾರ್ ಅವರಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸಿ, ಆಮೇಲೆ ಯಶೋಧ ಅವ್ರ ಧ್ಯಾನವನ್ನು ಹೇಳ್ಕೊಟ್ಟಂತ ಯಶೋಧ ಅವರಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸೋಣ. ಅದಾದ್ಮೇಲೆ ಅಮಿತ್ ಕುಮಾರ್ ಅದ್ಭುತವಾದ ಹಾಡು ಹೇಳಿದ್ರು. ಅದಾದ್ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ಹಾಡಿದಂತವ್ರು ಪದ್ಮಾ ನಾಗರಾಜ್ ಅವರು, ಶಿವಕುಮಾರ್ ಅವ್ರ ಏಕಪಾತ್ರ ಅಭಿನಯ, ಅಮಿತ್ ಕುಮಾರ್, ಲಲಿತಾ ಬಿಸಿ ಅವರು, ಆಮೇಲೆ ಇವರೆಲ್ರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಶಾಂತ ಅವರೇ, ಇವರೆಲ್ರಿಗೂ ಹೇಳಿ ಮುಂದಿನ ಶನಿವಾರದ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚೆಚ್ಚು ಇದಾಗಿ ಭಾಗವಹಿಸ್ಬೇಕು ಅಂತ ಕೇಳ್ಕೊಂಡು, ಸೊ ನಾಳೆ ಭಾನುವಾರ ರಜಾ ಇರೋದ್ರಿಂದ ಸೋಮವಾರ ದಿವಸ 4 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. ಎಕ್ಸಾಕ್ಟ್ 4 ಗಂಟೆಗೆ ಎಲ್ಲರೂ ಬಂದ್ರೆ ಬೇಗ ಬೇಗ ಕಾರ್ಯಕ್ರಮ ಶುರು ಮಾಡ್ಕೋಬಹುದು. ಅಲ್ಲಿ ಮಾಮೂಲಿನ ಹಾಗೇನೆ ಅವತ್ತಿನ ದಿವಸ ಒಂದು ನಮ್ಮ ಯಶೋಧ ಡಾಕ್ಟರ್ ಅವರು ನಮಗೆ ಮುದ್ರೆಗಳ ಬಗ್ಗೆ ಆಯುರ್ವೇದದ ಟಿಪ್ಸ್ ಎಲ್ಲ ಕೊಡ್ತಾರೆ. ಅದಾದ ನಂತರ ಧ್ಯಾನ ಇರುತ್ತೆ. ಅದಾದ್ಮೇಲೆ ಒಂದು ಉಪನ್ಯಾಸ ಎಲ್ಲ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಇದ್ ಮಾಡ್ಕೊಳ್ಳೋಣ, ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಣ. ಮುಂದಿನ ಜೀವನದಲ್ಲಿ ನಮ್ಮ ಸುಧಾರಣೆ ಪರಿವರ್ತನಾ ಕಾಲಕ್ಕೆ ನಾವೆಲ್ಲ ಸೇರ್ಕೊಳ್ಳೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಶಾಂತ ಅವರ ಹೆಸರು ಮೂಲಕ ಸಂಪನ್ನಗೊಳಿಸ್ತಾ ಇದ್ದೀವಿ. ಶಾಂತ ಅವ್ರ ಒಂದ್ ಮಾತು ಹೇಳ್ಬಿಡಿ ತಾವೆಲ್ಲ. ಎಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮನ ಸಂಪೂರ್ಣ ಯಶಸ್ವಿಗೊಳಿಸಿದ್ದೀರಾ. ತಮಗೆಲ್ಲ ಆತ್ಮಬಂಧುಗಳಿಗೂ ಎಲ್ಲರ ಪರವಾಗಿ ನಾನು ವಂದನೆಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕಂಟ್ರೋಲ್ ರೂಮ್ ದಲ್ಲಿರುವಂತ ಭಾವನಾ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ತಾವು ಸಂಪನ್ನಗೊಳಿಸ್ತಾ ಇದ್ದೀವಿ. ತಾವು ಕಂಟ್ರೋಲ್ ಇದನ್ನು ಕ್ಲೋಸ್ ಮಾಡ್ಕೋಬಹುದು. ನಮಸ್ಕಾರಗಳು ಎಲ್ರಿಗೂ.